ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಯಾವುದು? ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಇವತ್ತಿನ ವಿಡಿಯೋದೊಳಗೆ ಶಾರ್ಟ್ ಆಗಿ ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. ಇದು ಕರ್ನಾಟಕದ ಒಂದು ಎರಡನೇ ಪ್ರಮುಖ ವಿಧಾನಸಭಾ ಕ್ಷೇತ್ರ ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯೊಳಗೆ ಬರ್ತದೆ. ಈ ವಿಧಾನಸಭಾ ಕ್ಷೇತ್ರ ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ 2008 ಈ ವಿಧಾನಸಭಾ ಕ್ಷೇತ್ರ ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಈ ವಿಧಾನಸಭಾ ಕ್ಷೇತ್ರ ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಮೀಸಲಾಗಿರೋ ಸ್ನೇಹಿತರೆ. ಇದೊಂದು ಜನರಲ್ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಯಾವುದೇ ಧರ್ಮ ಜಾತಿ ಜನಾಂಗದ ಅಭ್ಯರ್ಥಿ ನಿಂತು ಜಯಬೇರಿಯಾಗಿ ಇಲ್ಲಿ ಶಾಸಕರಾಗುವಂತ ಸ್ಥಾನ ಕೊಟ್ಟಿದ್ದಾರೆ. ಪ್ರಸ್ತುತ ಈ ಕ್ಷೇತ್ರದ ಶಾಸಕರಾಗಿದ್ದಾರಪ್ಪ ಅಂದ್ರೆ ಗಣೇಶ್ ಪ್ರಕಾಶ್ ಹುಕ್ಕೇರಿಯವರು ಇರ್ತಾರೆ. ನೆಕ್ಸ್ಟ್ 2023 ಒಂದು ಚುನಾವಣಾ ಫಲಿತಾಂಶ ನೋಡೋದಾಗಿತ್ತಪ್ಪ ಅಂದ್ರೆ ಇಲ್ಲಿ ಕಾಂಗ್ರೆಸ್ನ ಗಣೇಶ್ ಹುಕ್ಕೇರಿ ಮತ್ತು ಬಿಜೆಪಿಯ ರಮೇಶ್ ಕತ್ತಿಯವರ ನಡುವೆ ಒಂದು ದೊಡ್ಡ ಹೋರಾಟ ನಡೀತದೆ 2023 ಕೊನೆಯದಾಗಿ ಇಲ್ಲಿ ಕಾಂಗ್ರೆಸ್ನ ಗಣೇಶ್ ಹುಕ್ಕೇರಿ ಅವರು 1,28,349 ಮತಗಳನ್ನು ಪಡಿತಾರೆ. ಶೇಕಡ 69.82% ಈ ಮತಗಳನ್ನು ಇವರು ಪಡ್ತಾರೆ. ನೆಕ್ಸ್ಟ್ ಬಿಜೆಪಿಯ ರಮೇಶ್ ಕತ್ತಿ ಅವರು 49,840 ಮತಗಳನ್ನು ಪಡ್ತಾರೆ. ಶೇಕಡ 27.11% ಅಷ್ಟು ಮತಗಳನ್ನು ಪಡಿತಾರೆ. ಕೊನೆಯದಾಗಿ ಇಲ್ಲಿ ಕಾಂಗ್ರೆಸ್ನ ಗಣೇಶ್ ಹುಕ್ಕೇರಿ ಅವರು ಭಾರಿ ಅಜಗಜಾಂತರ ವ್ಯತ್ಯಾಸದಿಂದ 78,509 ಮತಗಳ ಅಂತರದಿಂದ ರಮೇಶ್ ಕತ್ತಿ ಅವರನ್ನ ಸೋಲಿಸಿ ಜಯಬೇರಿ ಆಗ್ತಾರೆ. ಪ್ರಸ್ತುತ ಈ ಕ್ಷೇತ್ರದ ಶಾಸಕರಾಗಿ ವರ್ಕ್ ಮಾಡ್ತಿದ್ದಾರೆ. ಇವರು 2018 ಒಂದು ಚುನಾವಣಾ ಫಲಿತಾಂಶ ನೋಡಿದ್ರೆ ಅವರೇ ಶಾಸಕರಾಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ಈ ವಿಧಾನಸಭಾ ಕ್ಷೇತ್ರ ಸ್ಥಾಪನೆ ಆದಾಗಿಂದ ಇಲ್ಲಿವರೆಗೆ ಶಾಸಕರು ನೋಡ್ತಾ ಹೋಗೋದಾದ್ರೆ 2008-13 ಪ್ರಕಾಶ್ ಹುಕ್ಕೇರಿ ಅವರು ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿರ್ತಾರೆ. ನೆಕ್ಸ್ಟ್ 2014 ಒಂದು ಉಪಚುನಾವಣೆ ಇರ್ತದೆ, ಅಲ್ಲಿ ಗಣೇಶ್ ಹುಕ್ಕೇರಿ ಅವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ 2018 ಮತ್ತು ಪ್ರಸ್ತುತ 2023 ಗಣೇಶ್ ಹುಕ್ಕೇರಿ ಅವರು ಸತತವಾಗಿ ಗೆಲುವನ್ನು ಸಾಧಿಸ್ತಾ ಬರ್ತಾ ಇದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ನೋಡಿ ಸ್ನೇಹಿತರೆ, ಕರ್ನಾಟಕದೊಳಗೆ ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳಿದಾವೆ, ಅವು ಕೆಲವೊಂದು ಮಂಟನಕ್ಕೆ ಮೀಸಲಿಟ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್ಸ್.